ಗಣೇಶನ್ ಮದುವೆ ತರ ನನ್ನ ಲಕ್ಷ್ಮಿ ಮದುವೆನ ಮುಂದಕ್ಕೆ ಹಾಕ್ಬೇಡಿ ಮಮ್ಮಿ. ನಾನಿನ್ನ ಮರೆಯಲಾರೆ ಫಿಲಮ್ನಲ್ಲಿ ಅಣ್ಣವರು ಲಕ್ಷ್ಮಿನ ಲವ್ ಮಾಡ್ತಾನೇ ಇರ್ತಾರೆ, ಆದ್ರೆ ಲಕ್ಷ್ಮಿ ಬೇರೆಯವ್ನ ಮದುವೆ ಮಾಡ್ಕೊಂಡಿರ್ತಾಳೆ. ಹಾಗೆ ನನ್ನ ಲಕ್ಷ್ಮಿ ಅನುಕೂಲಕ್ಕೊಬ್ಬ ಗಂಡ ಅಂತ ಬೇರೆಯವ್ನ ಮದುವೆ ಮಾಡ್ಕೊಂಡ್ರೆ ಕಷ್ಟ. ಅದಕ್ಕೆ ಲಕ್ಷ್ಮಿ ಬರ್ತಾ ಇದ್ದಾಗೆ ಬಾಗ್ಲಲ್ಲೇ ನಿಲ್ಸಿ, ಲಕ್ಷ್ಮಿ ನಿನ್ನ ಮದುವೆ ಸ್ವರ್ಗದಲ್ಲೇ ಆಗೋಗಿದೆ, ಇನ್ನು ಸ್ವರ್ಣ ಸಂಸಾರದಲ್ಲಿ ಸುಖವಾಗಿರೋಣ ಅಂತ ಹೇಳ್ಬಿಡ್ತೀನಿ ಮಮ್ಮಿ, ಹೇಳ್ಬಿಡ್ತೀನಿ. ಮಮ್ಮಿ ಕಾರ್ ಬಂತು, ಲಕ್ಷ್ಮಿ ಬಂದಿರ್ಬೇಕು. ಲಕ್ಷ್ಮಿ ನಮಸ್ಕಾರ. ಈಗ ಮನೆಗೆ ಹಿರಿಯರಾಗಿ ಉಳಿದಿರೋರು ಅಂದ್ರೆ ಇವರೊಬ್ರೆ. ನಮಸ್ಕಾರ ಮಾಡಿ. ನಾಗರಾಜರೇ ಏನ್ ನೋಡ್ತಾ ನಿಂತ್ಬಿಟ್ರಿ, ಆಶೀರ್ವಾದ ಮಾಡಿ. ಜಾಕ್ ಪಾಟ್ ಜೋಡಿ ತರ ಹೆಸರು ಮಾಡಿ ಜೀವನದ ರೇಸ್ನಲ್ಲೂ ಗೆದ್ದು ಕೀರ್ತಿವಂತರಾಗಿ ಬಾಳೆ. ಚೆನ್ನಾಗಿರಿ. ಕಾನೂನು ರೀತಿ ಲಕ್ಷ್ಮಿ ಮದುವೆ ಮಾಡ್ಕೊಂಡಿರೋದ್ರಿಂದ ರಘುನಾಥ್ ರಾಯರ್ ಪತ್ರದ ಪ್ರಕಾರ ಈ ಸಮಸ್ತ ಆಸ್ತಿಗೂ ಇವಳೇ ಹಕ್ಕುದಾರಳಾಗಿರ್ತಾಳೆ. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಆನಂದ್. ಥ್ಯಾಂಕ್ ಯು. ನಾನು ಬರ್ತೀನಮ್ಮ. ನಾನು ಬರ್ತೀನಿ. ಹಾ, ಮುಖ್ಯವಾಗಿ ಒಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಇವಳಿಗೆ ತಂದೆ ತಾಯಿ ಇಲ್ದಲೇ ಇರೋದ್ರಿಂದ ಆ ಸ್ಥಾನದಲ್ಲಿ ನೀವು ನಿಂತು ಮುಂದಾಗೋ ಮಂಗಳ ಕಾರ್ಯನೆಲ್ಲ ನೆರವೇರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾನಿನ್ ಬರ್ಲಾ? ಲಕ್ಷ್ಮಿ, ವಿಶ್ ಯು ಬೋತ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಬರ್ಲಾ?